ನಮಸ್ತೆ ವೀಕ್ಷಕರೇ, ಗೌರಿಶಂಕರ ಧಾರಾವಾಹಿ ಇಂದಿನ ಸಂಚಿಕೆಯನ್ನು ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ವೀಕ್ಷಕರು, ಇವತ್ತು ಗ್ರೀಷ್ಮ ಮನೆಗೆ ಬಂದಿರ್ತಾಳೆ. ಗ್ರೀಷ್ಮ ಖುಷಿಯಾಗಿರ್ತಾಳೆ. ಮನೆಗೆ ಬಂದು ನೋಡಿ ಅವ್ರ ತಂದೆಗೆ, ಅವ್ರ ತಾಯಿಗೆ ಎಲ್ರಿಗೂ ಕೂಡ ಖುಷಿ ಆಗ್ತಾ ಇರುತ್ತೆ. ಮನೆಗೆ ಬಂದ್ಬಿಟ್ಟಲ್ಲ ಗ್ರೀಷ್ಮ, ನನಗೆ ದೊಡ್ಡ ತಲೆನೋವು ಓದಂಗಾಯ್ತು, ನೀನು ನೋಡಿದ್ರೆ ಎಷ್ಟು ಖುಷಿ ಆಗ್ತಿದೆ ಕಂದ ಅಂತೇಳಿ ಮೇಷ್ಟ್ರು ಹಗ್ ಮಾಡ್ತಾ ಇರ್ತಾರೆ. ಇನ್ನು ಆವಾಗ ಇಲ್ಲಿ ಐಶು ಕೂಡ ಇದ್ದಾಳೆ. ಐಶುನು ಕೂಡ ನೋಡಿ ಖುಷಿ ಪಡ್ತಾ ಇರ್ತಾಳೆ. ಯಾಕೆ ಮನೆಗೆ ಬಂದೆ, ಏನಾಯಿತು, ಅಂಥದ್ದೇನಾಯಿತು, ಅಳ್ತಾ ಇದೆಯಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆಗ ರುದ್ರನ ಸ್ಟೇಷನ್ನಿಗೆ ಕಳಿಸಿರೋದು, ಇನ್ನು ಸುನಂದಕ್ಕನ ಅವರು ಸಾಯಿಸೋಕೆ ಹೊರಟಿದ್ದು, ನಡೆದಿರೋ ಮನೆಗಿರೋ ವಿಷಯ ಎಲ್ಲ ಕೂಡ ಹೇಳ್ತಾ ಇರ್ತಾಳೆ. ನಮ್ಮ ಅಣ್ಣ ಅಂತೋನು ಅಲ್ವೇ ಅಲ್ಲ, ಹಾಗೆಲ್ಲ ಮಾಡೋನಲ್ಲ. ನಮ್ಮ ಅತ್ತಿಗೆವ್ವ ಕೂಡ ಹಂಗೆಲ್ಲ ಸುಳ್ಳು ಹೇಳಿ ಅಷ್ಟು ದಿನ ದೆವ್ವ ಅಂತ ನಾಟಕ ಆಡೋದಕ್ಕೆ ಹೋಗಿದ್ಲ ಅಂತ ಹೇಳಿ ಐಶು ಕೇಳ್ತಾ ಇರ್ತಾರೆ. ಹೌದು ಐಶು, ನಿಮ್ಮ ಅಣ್ಣ ಹೀಗೆಲ್ಲ ಮಾಡಿದರು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅವರು, ಸರಿ ಬಾ ನೀನು ಫಸ್ಟ್ ಸುಧಾರಿಸ್ಕೊ ಅಂತೇಳಿ ರೂಮಲ್ಲಿ ಕರ್ಕೊಂಡೋಗಿ ಅವಳು ಮಲ್ಕೊತಾ ಇದ್ದಾಳೆ. ಆಗ ಇನ್ನೊಂದು ಕಡೆ ಮನೆಯಲ್ಲೂ ಕೂಡ ರುದ್ರನ ಕರ್ಕೊಂಡೋಗಿರೋದ್ರಿಂದ ಅವರು ಶಿವರುದ್ರಪ್ಪಂಗೆ ಮತ್ತು ಪಾರ್ವತಿಗೆ ದೊಡ್ಡ ತಲೆನೋವಾಗಿರುತ್ತೆ. ಹೇಗಾದರೂ ಮಾಡಿ ರುದ್ರನ ಬಿಡಿಸ್ಕೊಂಬರ್ಬೇಕು ಅಂತ ಹೇಳಿ. ಇನ್ನೊಂದು ಕಡೆ ಐಶು ಮತ್ತು ಅವ್ರ ಗಂಡ ಐಶು ಗಂಡ ಹೇಳ್ತಿದ್ದಾನೆ, ಹೇಗೋ ಗ್ರೀಷ್ಮ ಮನೆಗೆ ಬಂದಲ್ಲ, ಲಾಯರ್ಗೆ ಕೊಡೋ ದುಡ್ಡು ಉಳ್ಕೊಂತು, ಲಾಯರ್ ಹತ್ರ ಮಾತಾಡಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಮೇಷ್ಟ್ರು ಇದ್ದರು, ಇರು ನಾನು ಬರ್ತೀನಿ ನಿನ್ನ ಜೊತೆ ಮಾತಾಡ್ಕೊಂಬರೋಣ ಲಾಯರ್ ಹತ್ರ ಅಂತ ಹೇಳಿ ಇಬ್ಬರು ಕೂಡ ಹೊರಗಡೆ ಹೋಗ್ತಾ ಇದ್ದಾರೆ. ಆಮೇಲೆ ಐಶು ಕೂಡ ತುಂಬ ಸಿಟ್ಟಾಗಿರ್ತಾಳೆ. ಗ್ರೀಷ್ಮ ಬಂದಿರೋದು ಅವಳಿಗೆ ಇಷ್ಟ ಇರೋದಿಲ್ಲ. ಇನ್ನೊಂದು ಕಡೆ ಶಂಕರನ್ನ ಮಾತಾಡ್ಸೋದಕ್ಕೆ ಹೋಗ್ತಾ ಇದ್ದಾಳೆ ಗೌರಿ. ಆದರೆ ಶಂಕರ ಅವಳ ಕಡೆ ತಿರುಗು ಕೂಡ ನೋಡ್ತಾ ಇಲ್ಲ. ನೋಡಿ ಅಮ್ಮಿಯವರೇ, ನಮ್ಮನ್ನು ಮಾತಾಡಿಸ್ಬೇಡಿ, ನನಗೆ ತುಂಬ ಸಿಟ್ಟು ಬಂದಿದೆ, ನಿಮ್ಮ ಹತ್ರ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನನ್ನ ಹತ್ರ ಎಷ್ಟು ಸುಳ್ಳನ್ನು ಹೇಳಿದ್ದೀರಾ ಇಲ್ಲಿವರೆಗೂ ಕೂಡ, ಪ್ರತಿ ಸಲ ಅದೇ ತಪ್ಪನ್ನೇ ಮಾಡ್ತೀರಾ, ಆಮೇಲೆ ನನ್ನ ಹತ್ರ ಕ್ಷಮೆ ಕೇಳ್ತೀರಾ. ನೋಡಿ, ನನಗೆ ನೀವು ಮಾಡಿರೋದು ಸ್ವಲ್ಪನೂ ಕೂಡ ಇಷ್ಟ ಇಲ್ಲ, ನನ್ನ ಹತ್ರ ಬರಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸ್ವಲ್ಪ ನನ್ನ ಮಾತು ಕೇಳಿ ಜೋಗಿ ಅವರೇ, ನಿಮ್ಮ ಅಣ್ಣ ತಪ್ಪು ಮಾಡಿದರು, ಆ ವಿಷಯನ ನಿಮ್ಮ ಹತ್ರ ಹೇಳಿದ್ರೆ ನೀವು ನಂಬ್ತಾ ಇರಲಿಲ್ಲ, ನನ್ನ ಮಾತನ್ನೂ ಕೂಡ ಕೇಳ್ತಿರ್ಲಿಲ್ಲ. ಅದಕ್ಕೋಸ್ಕರನೇ ನಿಮಗೆ ಸಾಕ್ಷಿ ಸಮೇತ ತೋರಿಸೋ ತನಕ ನಾನೇನು ಕೂಡ ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ರೀತಿ ಶಂಕರ, ನೀವೇನೇ ಹೇಳಿದ್ರು ಕೂಡ ನಾನು ಮಾತ್ರ ನಿನ್ನ ಮಾತನ್ನ ನಂಬಲ್ಲ, ನಿಮ್ಮ ಹತ್ರ ಇರೋ ನಂಬಿಕೆ ಎಲ್ಲ ನೀವು ಕಳ್ಕೊಂಡಿದ್ದೀರಾ ಅಂತ ಹೇಳಿ ಹೇಳ್ತಿರ್ತಾನೆ. ಅಲ್ಲಿಂದ ಶಂಕರ ಕೂಡ ಹೊರಟೋಗ್ತಿದ್ದಾನೆ. ಇನ್ನೊಂದು ಕಡೆ ಸುನಂದ ತನ್ನ ಊರಿಗೆ ಹೇಗೆ ಹೋಗೋದು ಅಂತ ಗೊತ್ತಾಗ್ತಿರಲ್ಲ. ಅವಳು ರೋಡ್ ಕನ್ಫ್ಯೂಷನ್ ಆಗಿ ರೋಡು ಯಾವ ಕಡೆ ಹೋಗುತ್ತೆ ಅನ್ನೋದು ಕೂಡ ಅವಳಿಗೆ ಗೊತ್ತಿರೋದಿಲ್ಲ. ಆಗ ಅಲ್ಲಿರೋ ಜನನ ಕೇಳ್ತಿದ್ದಾಳೆ, ಇಲ್ಲಿ ಚನ್ನರಾಯಪಟ್ಟಣಕ್ಕೆ ಹೋಗೋ ರೋಡ್ ಹೇಗಣ ಅಂತ ಹೇಳಿ ಕೇಳ್ತಿರ್ತಾರೆ. ಅವರು ಅಡ್ರೆಸ್ನ ಹೇಳ್ತಿರ್ತಾರೆ. ಇದ್ಕಿದ್ದಂಗೆ ಸುನಂದನ್ಗೆ ತಲೆ ಸುತ್ತು ಬಂದು ನೆಲದಲ್ಲಿ ಕುಸಿದು ಬೀಳ್ತಾ ಇರ್ತಾರೆ. ಅದೇ ರೋಡಲ್ಲಿ ಮೇಷ್ಟ್ರು ಮತ್ತು ಇಲ್ಲಿ ಗ್ರೀಷ್ಮ ಅವ್ರ ಅಣ್ಣ ಇಬ್ಬರು ಕೂಡ ಹೋಗ್ತಾ ಇದ್ದಾರೆ. ಇದೇನಿದು ಸುನಂದ ಅಲ್ವಾ ಅಂತೇಳಿ ಮಾತಾಡ್ಸೋದಕ್ಕೆ ಬರ್ತಾ ಇದ್ದಾರೆ. ಏನಮ್ಮ ಸುನಂದ, ಇಲ್ಲಿದೆಯಾ, ಏನಾಯಿತು, ಏನು ಕತೆ, ಸರಿ ಮನೆಗೆ ಬಾ, ಮನೆಗೆ ಬಂದು ಮಾತಾಡೋಣ ಅಂತೇಳಿ ಮೇಷ್ಟ್ರು ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲ ಅಣ್ಣ, ನಾನು ಬರಲ್ಲ ಅಂತೇಳಿ ಸುನಂದ ಅವರು ಹೇಳ್ತಾ ಇದ್ದಾರೆ. ಆದರೂ ಕೂಡ ಅವರು ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ಗೌರಿ ಅಳ್ತಾ ಇರ್ತಾಳೆ. ಅವ್ರ ಮನೆಯಿಂದ ಫೋನ್ ಮಾಡಿದ್ದಾರೆ. ಗ್ರೀಷ್ಮ ಮನೆಗೆ ಬಂದು ತುಂಬ ಖುಷಿಯಾಯಿತು ಗೌರಿ, ನೀನು ಹೇಗಿದೆಯಾ, ರುದ್ರನ್ನ ಪೊಲೀಸ್ ಸ್ಟೇಷನ್ಗೆ ಕಳಿಸಿದ್ಯಾ ಅಂತ ಮನೆಯವರೆಲ್ಲ ನಿನ್ನ ಮೇಲೆ ಏನಂತ ಹೇಳ್ತಿದ್ದಾರೆ, ಬೈತಾ ಇದ್ದಾರಾ ಅಂತ ಹೇಳಿ ಕೇಳ್ತಿದ್ದಾರೆ. ಆಗ ಗೌರಿ ಇದ್ದವಳು, ಇಲ್ಲಮ್ಮ, ನನ್ನ ಜೊತೆ ಶಂಕರ ಅವರು ಇರೋ ತನಕ ಯಾವ ಕಷ್ಟಗಳು ಕೂಡ ನನ್ನ ಹತ್ರ ಬರೋದಕ್ಕೆ ಹೆದರ್ಕೊಳುತ್ತೆ, ಕಷ್ಟ ಯಾವುದೂ ನನ್ನ ಹತ್ರ ಬರೋದಿಲ್ಲ, ಇಲ್ಲಿರಲಿ, ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊತಿದ್ದಾರೆ, ಶಂಕರ ಅವರು ಕೂಡ ನನ್ನ ಹತ್ರ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಇಲ್ಲಿ ಈ ಕಡೆ ಸುನಂದ ಅವ್ರನ್ನೂ ಕೂಡ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮೇಷ್ಟ್ರು. ಈ ಕಡೆ ಆಚೆ ಶಂಕರ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಗ ಗೌರಿ ಬರ್ತಾ ಇದ್ದಾರೆ. ನೀವು ಇಲ್ಲಿ ಕೆಲಸ ಮಾಡಬೇಡಿ ಜೋಗಿ ಅವರೇ, ಬನ್ನಿ ಅಂತೇಳಿ ಕರಿತಾ ಇರ್ತಾರೆ. ಒಂದು ಅಕಸ್ಮಾತಾಗಿ ಅವಳ ತಲೆ ಪೆಟ್ಟು ಕೂಡ ಬೀಳುತ್ತೆ. ಇಬ್ಬರು ಕೂಡ ಹೀಗೆ ಮಾತಲ್ಲಿ ಮಾತಾಡ್ತಾ ಇರ್ತಾರೆ. ಪೊಲೀಸವರು ಮನೆಗೆ ಬರ್ತಿದ್ದಾರೆ. ಶಿವರುದ್ರಪ್ಪರು ಕೇಳ್ತಿದ್ದಾರೆ, ನನ್ನ ಮಗನ ಯಾವಾಗ ಬಿಡಿಸ್ತೀರಾ ಹೇಳ್ರಿ ಪೊಲೀಸೇ ಅಂತ ಹೇಳಿ.